ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವದಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾದರು, ಪುಣ್ಯ ಸ್ನಾನ ಕೂಡ ಮಾಡಿದ್ರು. ಗಂಗೆ, ಯಮುನೆ, ಸರಸ್ವತಿಯ ಸಂಗಮ ತಾಣದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆ ನಂತರ ಗಂಗಾ ಮಾತೆಗೆ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಮಂತ್ರ ಘೋಷಗಳ ನಡುವೆ ಮೋದಿ ಅವರು ಅಮೃತ ಸ್ನಾನ ಮಾಡಿದ್ದಾರೆ. ಪುಣ್ಯ ಸ್ನಾನದ ಬಳಿಕ ಹನುಮಾನ್ ಗಡಿಗೆ ಭೇಟಿ ಕೊಟ್ಟರು. ಹನುಮಂತನ ದರ್ಶನವನ್ನ ಪಡೆಯಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹನುಮಂತನ ದರ್ಶನದ ಬಳಿಕ ಶ್ರೀಗಳ ಜೊತೆ ಕೆಲ ಕಾಲ ಸಂವಾದ ಕೂಡ ಇರುತ್ತೆ. ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗಂಗಾ, ಯಮುನಾ, ಸರಸ್ವತಿಯ ಸಂಗಮ ತಾಣದಲ್ಲಿ ಅಮೃತ ಸ್ನಾನ ಮಾಡಿರುವಂತಹ ಪರಿ. ಆ ನಂತರ ಗಂಗಾ ಮಾತೆಗೆ ಪೂಜೆ ಸಲ್ಲಿಕೆ ಮಾಡಿದ್ರು. ಈಗ ಕೆಲ ಕ್ಷಣಗಳಲ್ಲಿ ಹನುಮಾನ್ ಗಡಿಗೆ ಭೇಟಿ ಕೊಟ್ಟು ಹನುಮಂತನ ದರ್ಶನವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆದುಕೊಂಡು ಆ ನಂತರ ಶ್ರೀಗಳ ಜೊತೆಗೆ ಕೆಲ ಕಾಲ ಸಂವಾದ ಕೂಡ ನಡೆಸಲಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ರಾಜಕೀಯವಾಗಿ ಅನೇಕ ಚರ್ಚೆಗಳಾಗಿಯೂ ಕೂಡ, ಅಂದ್ರೆ ಚರ್ಚೆಗಳಾದ್ರೂ ಕೂಡ ಅದರ ಹೊರತಾಗಿ ಹಿಂದೂಗಳ ಭಾವನೆಯನ್ನ ಜೊತೆಗಿಟ್ಕೊಂಡು ಹಿಂದೂಗಳ ಹೃದಯ ಗೆದ್ದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂತಹ ಮಾತುಗಳು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಇವತ್ತು ಧಾರ್ಮಿಕ ಉತ್ಸವ ಮಹಾಕುಂಭ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾದಂತಹ ಕ್ಷಣ ಹೇಗಿತ್ತು ಅನ್ನೋದನ್ನ 4 ದೃಶ್ಯಗಳ ಮೂಲಕ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ. ಪ್ರಯಾಗ್ರಾಜ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಂತೆ ವಿಶೇಷ ಬೋಟ್ ಮೂಲಕ ಅಲ್ಲಿ ಸಂಚಾರ ಮಾಡಿದ್ರು. ಅಲ್ಲಿನ ಸಂಭ್ರಮವನ್ನ ಕಣ್ತುಂಬಿಕೊಂಡ್ರು. ಆ ನಂತರ ಗಂಗಾ, ಯಮುನಾ, ಸರಸ್ವತಿಯ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿರುವ ದೃಶ್ಯ, ಆ ಬಳಿಕ ಗಂಗಾ ಮಾತೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿರುವ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಈಗ ಆಧ್ಯಾತ್ಮಿಕ ಚಿಂತಕರು ಆದಂತಹ ಭಾನುಪ್ರಕಾಶ್ ಶರ್ಮಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ತೆ. ಈ ದಿನದ ವಿಶೇಷತೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೃತ ಸ್ನಾನದಲ್ಲಿ ಭಾಗಿಯಾಗಿದ್ದಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಖಂಡಿತವಾಗಿ ಇದು ಬಹಳ ವಿಶೇಷವಾದಂತಹ ದಿನ. ಮಾಘ ಮಾಸದ ಶುಕ್ಲ ಪಕ್ಷದ ಇವತ್ತು ಅರುಣೋದಯದಲ್ಲಿ ಸಪ್ತಮಿ ಇದ್ದು ನಂತರ ಅಷ್ಟಮಿ ಬಂದಿದೆ. ಜೊತೆಗೆ ಮಾಘ ಮಾಸದಲ್ಲೇ ಸ್ನಾನ ವಿಶೇಷ. ಇದು ಸೂರ್ಯನಿಗೆ ವಿಶೇಷವಾದಂತಹ ಮಾಸ. ಯಾಕೆಂದ್ರೆ ಭಗವಾನ್ ಸೂರ್ಯನಾರಾಯಣ ಜಗತ್ತಿಗೆ ಕಲ್ಯಾಣವನ್ನ ಉಂಟು ಮಾಡಲು ನಮಗೆಲ್ಲರಿಗೂ ಸಹಿತ ಅವನೇ ಕಣ್ಣು. ಆದ್ರಿಂದ ಅಂತವನಿಗೆ ವಿಶೇಷವಾದಂತಹ ಪೂಜೆಗಳನ್ನು ಮಾಡುವಂತಹ ಮಾಸಗಳೇ ಮಾಘ ಮಾಸ. ಅದಕ್ಕೆ ಸೂರ್ಯ ಲೋಕದಲ್ಲಿ ಅಲ್ಲಿ ಅರ್ಘ್ಯ ಕೊಡ್ತಾ ಇದ್ದಾರೆ ಮೋದಿಯವರು. ಯಾಕೆ ಅಂತ ನಾವು ಎಲ್ರಿಗೂ ಪ್ರಶ್ನೆ ಬರುತ್ತೆ. ಈ ಮಾಘ ಮಾಸದಲ್ಲಿ ಸೂರ್ಯನಿಗೆ ಯಾರು ಅರ್ಘ್ಯವನ್ನು ಕೊಡ್ತಾರೋ ಅವರಿಗೆ ವಿಶೇಷವಾದಂತಹ ಫಲವನ್ನು ಕೊಡ್ತಾನೆ. ನಮಸ್ಕಾರ ಮಾಡಿದ್ರೆ ಸಾಕು, ನಮಸ್ಕಾರ ಪ್ರಿಯೋಭಾನು ಅಂತ ಕರೆದಿದ್ದಾರೆ. ಹಾಗೆ ಈ ಒಂದು ದಿನ ವಿಶೇಷವಾಗಿ ಸಂಗಮಗಳು, ಅಲ್ಲಿ ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು ಸೇರುವಂತಹ ಜಾಗವಾಗಿದೆ. ಅದರಲ್ಲೂ ಕುಂಭಮೇಳದ 48 ದಿನದ ಮಂಡಲ ಮಧ್ಯದಲ್ಲಿ ಬರ್ತಾ ಇದೆ. ಅದರಲ್ಲೂ ಮಾಘ ಮಾಸ ಬಂದಿದೆ. ಅದರಲ್ಲೂ ವಿಶೇಷವಾದಂತಹ ಯೋಗ ಗಳಿಗಳು ಇವತ್ತಿಗೆ ಸೇರ್ಕೊಂಡಿದೆ. ಅಂತ ದಿನ ನರೇಂದ್ರ ಮೋದಿ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಹಿಂದೆಲ್ಲ ನಿನ್ನೆನೆ ಇತ್ತು, ಅದು ಪಂಚಮಿ ಇತ್ತಾವ, ಅದು ವಸಂತ ಪಂಚಮಿ ಆಯಿತು, ಸೃಷ್ಟಿ ಆಯಿತು. ವಿಶೇಷವಾಗಿ ಇವತ್ತು ಸಪ್ತಮಿ ಮೇಲೆ ಅಷ್ಟಮಿ ಇದೆ. ಆದ್ರಿಂದ ವಿಶೇಷವಾದಂತಹ ಪೂಜೆಗಳನ್ನು ಮಾಡುವಂತ ದಿನಗಳಾಗಿದೆ. ಆ ದಿನ ಎಲ್ಲರೂ ಸಹಿತ ನದಿಯಲ್ಲಿ ಕೋಟ್ಯಾಂತರ ಭಕ್ತಾದಿಗಳು ಸ್ನಾನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕುಂಭ ಅಂದ್ರೆ ಯಾತಕ್ಕೋಸ್ಕರ ಆ ಸಂಗಮದಲ್ಲೇ ಮಾಡಬೇಕು, ಬೇರೆ ನದಿಗಳಲ್ಲಿ ಮಾಡಬಾರ್ದ ಅಂತ ಪ್ರಶ್ನೆ ಬರಬಹುದು. ಅದಕ್ಕೆ ಕುಂಭ ಅಂದ್ರೆ ಹೊಟ್ಟೆ, ಮೇಳ ಅಂದ್ರೆ ಸೇರೋದು. ಅದಕ್ಕೋಸ್ಕರ ರೀಬರ್ತ್ ಪ್ಲೇಸ್ ಅಂತ ಹೆಸರೋದಕ್ಕೆ. ಯಾರು ಸಂಗಮಗಳಲ್ಲಿ ಪರ್ವಕಾಲಗಳಲ್ಲಿ ವಿಶೇಷ ದಿನದಲ್ಲಿ ಸ್ನಾನ ಮಾಡುತ್ತಾರೋ ಅವ್ರಿಗೆ ವಿಶೇಷವಾದಂತಹ ಫಲವನ್ನು ಕೊಡ್ತಾರೆ. ಅದಕ್ಕೆ ನರೇಂದ್ರ ಮೋದಿ ಅವರು ಹಾಗೇನೆ ಯಾವ್ದಾರು ಒಂದು ನಾವು ಮಾಡಿದಂತಹ ದೋಷಗಳು ನಿವಾರಣೆ ಆದ್ರೆ ಮತ್ತು ಲೋಕ ಕಲ್ಯಾಣಕ್ಕೋಸ್ಕರ ನಮಗಾದವನು ರಾಜ ಅವನೇ ನರೇಂದ್ರ ಮೋದಿ ಅವರೇ ನಮಗೆ ಪ್ರಧಾನಿ. ಅದಕ್ಕೋಸ್ಕರ ಅವರು ವಿಶೇಷವಾದಂತಹ ದಿನವನ್ನ ಕೇಳ್ಕೊಂಡು ಇವತ್ತಿನ ಸಹ ಆ ಒಂದು ಸಂಗಮದಲ್ಲಿ ನೋಡಿ ಸ್ನಾನ ಮಾಡ್ತಾ ಇದ್ದಾರೆ. ಎಲ್ಲಾ ದಿಕ್ಕಿಗೂ ಅರ್ಘ್ಯವನ್ನು ಕೊಡ್ತಾ ಇದ್ದಾರೆ ಮತ್ತು ಅಲ್ಲಿ ಶಿವಪಂಚಾಕ್ಷರಿ ಜಪವನ್ನು ಮಾಡ್ತಾ ಇದ್ದಾರೆ. ವಿಶೇಷವನ್ನ ಪ್ರಾರ್ಥನೆವನ್ನ ಲೋಕ ಕಲ್ಯಾಣಕ್ಕೋಸ್ಕರ ನರೇಂದ್ರ ಸನ್ಮಾನ್ಯ ಪ್ರಧಾನಿಯವರು ಇವತ್ತು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಬಹಳ ವಿಶೇಷವಾದಂತಹ ದಿನಗಳು ಅಂತ ಹೇಳ್ತಾರೆ. ಅದರಲ್ಲೂ ಈ ಕುಂಭಮೇಳ ಬರ್ತಿರೋದಮ್ಮ ಬಹಳ ವಿಶೇಷ. 144 ಅಂದ್ರೆ ಹಿಂದಿನ 144 ವರ್ಷದಲ್ಲಿ ನಾವು ಈ ತರ ಎಲ್ಲ ಇರಲಿಲ್ಲ. ಅಲ್ಲಿ ಸ್ನಾನ ಮಾಡುವಂತ ಪೂಜೆ ಮಾಡುವಂತ ಈ ಮಹಾಕುಂಭ ಮೇಳದ ಕಾರ್ಯಕ್ರಮ ನಡೆಯಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಇದು ನ ಭೂತೋ ನ ಭವಿಷ್ಯತಿ ಅಂತ ಹೇಳ್ಬೋದು. ಹಿಂದೆ ಬೇರೆ ನಡೆದಿದೆ, 64ರಲ್ಲಿ ನಡೆದಿರೋ ಬೇರೆದ್ರಲ್ಲಿ ನಡೆದಿರಬಹುದು. ಆದ್ರೆ 144ನೇ ಕುಂಭಮೇಳವನ್ನ ಇಷ್ಟೆಲ್ಲ ಹೋಗಿ ಜನಗಳು ಸ್ನಾನ ಮಾಡಬಹುದು. ಏಕೈಕ ಕುಂಭಮೇಳ ಈಗಲೇ ಸಿಕ್ಕಿರೋದು ನಮಗೆ.
ನಮಗೆ ಇಲ್ಲೇ 500 ವರ್ಷದಿಂದ ಬೇರೆ ಬೇರೆಯವರೆಲ್ಲ ಆಳ್ಕೊಂಡ್ ಬಂದಿದ್ರು. ಆದ್ರಿಂದ ಅವಾಗೆಲ್ಲ ಮಾಡಕ್ಕಾಗಿರಲ್ಲ. ಆದ್ರೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಗೆ ಎಲ್ಲವನ್ನು ಸಿಕ್ಕಿರೋ ಭಗವಂತ ಕೊಟ್ಟಿದ್ದಾನೆ. ಒಳ್ಳೆಯ ಪ್ರಧಾನಿಯನ್ನು ಕೊಟ್ಟಿದ್ದಾನೆ ಮತ್ತು ಜಗತ್ತಿಗೆ ಕೋಟ್ಯಾಂತರ ಭಕ್ತಾದಿಗಳಿಗೆ ಆಗಲೇ 35 ಕೋಟಿ ಜನ ಜಾಸ್ತಿಯಾಗಿ ಕೂತ್ಕೊಂಡಲ್ಲಿ ಪ್ರಾರ್ಥನೆ ಪೂಜೆಗಳನ್ನು ಮಾಡಿರುವಂತಹ ಕ್ಷೇತ್ರ. ಅಲ್ಲಿ ಇವತ್ತು ನಮ್ಮೆಲ್ಲರ ನಾಯಕ ಪ್ರಧಾನಮಂತ್ರಿ ಬಂದು ಇವತ್ತಲ್ಲಿ ಸ್ನಾನ ಮಾಡ್ತಿದ್ದಾರೆ, ಭಗವಂತನ ಪ್ರಾರ್ಥನೆ ಮಾಡ್ತಿದ್ದಾರೆ. ನಮಗೆಲ್ಲ ಖುಷಿ ಆಗುತ್ತೆ. ಆ ಸೂರ್ಯನಾರಾಯಣ ಇನ್ನೂ ಹೆಚ್ಚಿನ ಕೀರ್ತಿ ಯಶಸ್ಸನ್ನು ಕೊಟ್ಟು ಇಡೀ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಅರ್ಘ್ಯವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಿದ್ದಾರೆ. ಅದೆಲ್ಲ ನಮಗೆ ಸಂತೋಷ ಆಗಿದೆ. ಓಕೆ ಗುರುಗಳ ಇನ್ನೊಂದು ಪ್ರಶ್ನೆ, ಈಗ ಗಂಗೆನ ನಾವು ಪವಿತ್ರ ಅಂತೀವಿ. ಆ ಗಂಗೆ, ಯಮುನೆ ಮತ್ತು ಸರಸ್ವತಿ ಅಂತರ್ಗಾಮಿಯಾಗಿ ಹರಿಯುವಂತಹ ಸಂಗಮ, ಅಲ್ಲಿ 3 ಬಾರಿ ಮಿಂದೆ ಹೇಳ್ತಾರೆ. ಮತ್ತೊಂದು ಕಡೆ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರು ರುದ್ರಾಕ್ಷ ಹಿಡ್ಕೊಂಡು ಜಪ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ವಿ. ಆ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಗಂಗೆ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಜಗತ್. ಗಂಗೆ ಅಲ್ಲಿ ಹರಿತಿರೋದೊಂದೇ ಅಲ್ಲ, ಎಲ್ಲೆಲ್ಲಿ ಗಂಗೆ ಹರಿತಳು 100 ಯೋಜನೆಗಳು ಗಂಗೆಯಿಂದ ಶುದ್ಧಿ ಆಗ್ತವೆ. ಆದ್ರೆ ಸಂಗಮ ಸಿಗೋದಿಲ್ಲ ಅನ್ನೋಕ್ಕೋಸ್ಕರ ಎಲ್ಲ ಅಲ್ಲಿ ಬರ್ತಾರೆ. ಗಂಗಾ ಗಂಗೇತಿ ಯೋ ಬ್ರೂಯಾತ್. ಆದ್ರಿಂದ ಅವಳು ಯೋಜನೆಗಳನ್ನ ಶುದ್ಧಿ ಮಾಡಿದಂತ ಗಂಗೆ ದೇವಗಂಗೆ ಕಣ್ರಿ. ವಿಷ್ಣುವಿನ ಪಾದದಿಂದ ಹುಟ್ಟಿ ಶಿವನ ಜಟಾಜೂಟದಲ್ಲಿ ಬಂದಿಯಾಗಿ ಹರಿದ್ವಾರದಲ್ಲಿ ತನ್ನ ಮೈದಾನಗಳನ್ನ ಪಡೆದು ಲೋಕ ಕಲ್ಯಾಣಕ್ಕೋಸ್ಕರ ಸಗರ ಚಕ್ರವರ್ತಿ ಎಲ್ಲರಿಗೂ ಸಹಿತ ಮೋಕ್ಷವನ್ನು ಕೊಡಕೋದಕ್ಕೋಸ್ಕರ ಭಗೀರಥನ ತಪಸ್ಸಿನ ಸಹಾಯದಿಂದ ಬಂದಂತ ಗಂಗೆ ಅವಳು ಆ ಭಸ್ಮ ಹರದ ಮೇಲೆ ಮೋಕ್ಷ ಕೊಟ್ಟಿದ್ದಾಳೆ. ಅಂದ್ರೆ ಇನ್ನು ನಾವು ಅವಳೆಲ್ಲ ಬದುಕಿರುವಾಗ ನಾವು ನಮ್ಮ ದೇಹದಲ್ಲಿ ಮುಳುಗಿ ಸ್ನಾನ ಮಾಡಿದರೆ ಇನ್ನೆಂತ ಫಲಗಳನ್ನು ಕೊಡಬಹುದು ಗಂಗೆ. ಯಮುನೆನೂ ಅಷ್ಟೇ, ಕೃಷ್ಣನ ಭಾಗವತವನ್ನ ಸಂಪೂರ್ಣವಾಗಿ ಕೇಳಿದಾಳೆ, ನೋಡಿದಾಳೆ ರೀ ಆ ಯಮುನೆ. ಕೃಷ್ಣನ ಕೊಳಲ ನಾದವನ್ನು ನೋಡುವಂತ ಯಮುನೆ. ಸರಸ್ವತಿ ಆ ವಿಶೇಷವಾದಂತಹ ಬ್ರಹ್ಮನ ಹೆಂಡತಿ ಆದ ಸರಸ್ವತಿ ಅವಳೇ ಅಲ್ಲಿ ಬಂದು ನೆಲೆಸಿ ಆ ಒಂದು ಇದರಲ್ಲಿ ನಮ್ಮನ್ನೆಲ್ಲವನ್ನು ಸಹಿತ ಒಳ್ಳೆಯದು ಮಾಡೋಕ್ಕೋಸ್ಕರ ಈ 3 ಜನಕ್ಕೂ 3 ಅರ್ಘ್ಯವನ್ನು ಕೊಡ್ತಾ ಇದ್ದಾರೆ. ಸೂರ್ಯನಾರಾಯಣನಿಗೆ ಅರ್ಘ್ಯ ಕೊಡ್ತಿದ್ದಾರೆ. ಯಾಕೆಂದ್ರೆ 12 ಸೂರ್ಯಗಳು ಬೆಳಗಿಂದ ಸಾಯಂಕಾಲವರೆಗೆ ಅವನು ನಮಗೆ ಬೆಳಕನ್ನು ಕೊಡ್ತಿದ್ದಾನೆ. ರುದ್ರಾಕ್ಷಿ ಶಿವನ 3ನೇ ಕಣ್ಣೆ ರುದ್ರಾಕ್ಷಿ. ಅದರಿಂದ ಅದರಲ್ಲಿ ಶಿವ ಪಂಚಾಕ್ಷರಿಯನ್ನ ಜಪವನ್ನ ಮಾಡುತ್ತಾ ಇರುವುದರಿಂದ ಅದು ನಮಗೆ ವಿಶೇಷವಾದಂತಹ ಫಲವನ್ನು ಕೊಡ್ತಾರೆ. ಆ ರುದ್ರಾಕ್ಷಿಯನ್ನು ಯಾರು ಸ್ಮರಣೆ ಮಾಡ್ತಾರೋ, ಯಾರು ಸ್ಪರ್ಶ ಮಾಡ್ತಾರೋ ಎಲ್ಲವೂ ಸಹಿತ ಪರಮೇಶ್ವರನಿಗೆ ನಮಗೆ ಸಾಕ್ಷಾತ್ ಕೈಲಾಸದ ದರ್ಶನವಾದಷ್ಟೇ ಪುಣ್ಯ ಬರುತ್ತೆ ಅಂತ ಹೇಳಿದ. ಅದಕ್ಕೋಸ್ಕರ ಮೋದಿಯವರು ಸಹಿತ ಇವತ್ತು ಆ ಪರ್ವಕಾಲದಲ್ಲಿ ಸ್ನಾನ ಮಾಡಿ ಶಿವ ಪಂಚಾಕ್ಷರನ ಯಥಾಶಕ್ತಿ ಜಪವನ್ನು ಮಾಡಿ ಗಂಗಾ ಯಮುನಾ ಸರಸ್ವತಿಗೆ ಅರ್ಘ್ಯವನ್ನು ಕೊಟ್ಟಿದ್ದಾರೆ. ಗುರುಗಳೇ, ಈ ಹಿಂದೆ ನಾವು ಶಾಹಿ ಸ್ನಾನ ಅಂತೆಲ್ಲ ಮಾತಾಡ್ತಾ ಇದ್ವಿ, ಅದರ ಮಹತ್ವದ ಬಗ್ಗೆ ನೋಡ್ತಾ ಇದ್ವಿ. ಬಟ್ ಇವತ್ತು ಅಮೃತ ಸ್ನಾನ ಅಂತ ಏನಾದ್ರೂ ವ್ಯತ್ಯಾಸಗಳಿದೆಯಾ ಇದರಲ್ಲಿ, ಅಥವಾ ಏನಾದ್ರೂ ವಿಶೇಷತೆಗಳಿದೆಯಾ? ಸ್ನಾನಗಳಲ್ಲಿ 27 ನಕ್ಷತ್ರಗಳು ಬರ್ತವೆ, ಆಯಾ ಮಾಸ ಬರ್ತದೆ. ಅದರಲ್ಲಿ ನಮಗೆ ಆಯಾ ನಕ್ಷತ್ರಗಳಿಗೆ ಒಂದೊಂದು ಅಧಿಪತಿ ಆಗಿರ್ತಾರೆ. ಆ ನಕ್ಷತ್ರಗಳ ಬೆಳಕು ಆ ಭೂಮಿಯ ಮೇಲೆ ಬಿದ್ದಾಗ, ನದಿಯ ಮೇಲೆ ಸ್ಪರ್ಶವಾದಾಗ ನಮಗೆ ವಿಶೇಷ ಸ್ನಾನಗಳನ್ನ ಹೇಳ್ತಾರೆ. ಮೊದಲನೇದೇ ಸಂಕ್ರಮಣ ಸ್ನಾನ ಮಾಡಿದ್ವಿ. ಅವತ್ತಿನ ಮಕರ ಸಂಕ್ರಾಂತಿ, ಸೂರ್ಯನ ಮಕರ ರಾಶಿಯನ್ನು ಪ್ರವೇಶ ಮಾಡುವ ಪುಣ್ಯ ಕಾಲ ಕಂಡ್ರೆ ಇದು. ದೇವಾನ್ ದೇವತೆಗಳೆಲ್ಲ ಎಚ್ಚರಗೊಳ್ತಾರೆ. ಅಲ್ಲಿ ನಾವು ಸ್ನಾನವನ್ನು ಪೂಜೆಗಳನ್ನ ಮಾಡಿದ್ವಿ ಅವತ್ತು. ನಂತರ ಇನ್ನೊಂದು ಮೌನಿ ಅಮಾವಾಸ್ಯೆ ಅಂತ ನಾನು ಅಲ್ಲೇ ಇದ್ದೆ ಅವತ್ತಿನ ಸಹ ಆ ಸ್ನಾನವನ್ನು ಮಾಡಿದ್ವಿ. ವಿಶೇಷವಾದಂತಹ ಪರ್ವಕಾಲ. ಸೂರ್ಯ ಚಂದ್ರ 6 ಗ್ರಹಗಳು ಸಮತೋಲನ ಸರಳ ರೇಖೆಯಲ್ಲಿರುವಂತ ಗ್ರಹಗಳು ಸಂದರ್ಭದಲ್ಲಿ ನಾವು ಸ್ನಾನವನ್ನು ಮಾಡುವುದು. ಹಾಗೆ ವಸಂತ ಪಂಚಮಿ ಅಂತ ನಿನ್ನೆ ಮಾಡಿದ್ರು. ಬಹಳ ವಿಶೇಷವಾದಂತಹ ಪಂಚಮಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಪರಮೇಶ್ವರ. ಮಾಘ ಮಾಸದ ಪಂಚಮಿ ಆ ಒಂದು ಸೂರ್ಯನಿಗೂ ವಿಶೇಷವಾದಂತಹ ಇಷ್ಟವಾದಂತಹ ದಿನಗಳೇ ಈ 8 ದಿನಗಳಾಗಿರ್ತವೆ. ನಂತರ ಇವತ್ತು ವಿಶೇಷವಾಗಿ ಅಷ್ಟಮಿ ಆದರೂ ಸಪ್ತಮಿ ಮೇಲೆ ಅಷ್ಟಮಿ ಇದೆ ಇವತ್ತು ನಮ್ಗೆ ಈ ಕಡೆ ಎಲ್ಲ. ಅದು ಉತ್ತರ ಭಾರತ. ಅಲ್ಲಿ ನಮ್ದು ಸೌರಮಾನ ಚಾಂದ್ರಮಾನ ಆದ್ರೆ ಅಲ್ಲಿ ಬಾರಸ್ಪತ್ಯಮಾನ ಲೆಕ್ಕಕ್ಕೆ ತಗೋತಾರೆ. ಆದ್ರಿಂದ ಅಲ್ಲಿ ಇವತ್ತು ವಿಶೇಷವಾದಂತಹ ಮುಹೂರ್ತವನ್ನ 3 ದಿನಗಳ ಕಾಲ ಇವತ್ತು ಅಮೃತ ಕಾಲ ಅಂತ ಕರೀತಾರೆ. ಆದ್ದರಿಂದ ನಂತರ ಇನ್ನೂ 2 ಸ್ಥಾನಗಳು ಮುಂದೆ ಬರ್ತವೆ. ಅದು ಕೊನೆಯದು ಮಹಾಶಿವರಾತ್ರಿಯ ಸ್ನಾನ ಆಗ್ತಾರೆ. ಅದಕ್ಕೆ ಇಷ್ಟು ಕೆಲವು ಒಂದೊಂದು ಸ್ಥಾನಕ್ಕೆ ಒಂದೊಂದು. ಅಲ್ಲಿ ಕೆಲವರು ಸನ್ಯಾಸಿಗಳಿಗೆ ಬೇರೆ ದಿನ, ಮತ್ತೆ ಸಾಧುಗಳಿಗೆ ಬೇರೆ ದಿನ, ಗೃಹಸ್ಥನಿಗೆ ಬೇರೆ ದಿನ, ಬ್ರಹ್ಮಚಾರಿಗೆ ಬೇರೆ ದಿನ. ಆಯಾ ಸ್ಥಾನಗಳನ್ನ ಮಾಡಿದ್ರೆ ಆಯಾ ಪುಣ್ಯ ಫಲಗಳು ಬರುತ್ತೆ ಅಂತ ನಮ್ಗೆ ಹೇಳ್ತವೆ. ಓಕೆ, ಧನ್ಯವಾದಗಳು ಗುರುಗಳೇ. ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ, ಜೊತೆಗೆ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ.